ತಿಳ್ಕೊಬಾರ್ದು. ಸೋಮಣ್ಣ ಅವರು ನನಗೆ 2 ಸಲ ಫೋನ್ ಮಾಡ್ತಾರೆ. ದಟ್ ಶೋಸ್ ಯುವರ್ ಗ್ರೇಟ್ನೆಸ್. ಆ ಗ್ರೇಟ್ನೆಸ್ ನಮ್ಮ ರೈಲ್ವೆ ಆಫೀಸರ್ಸ್ ಇಲ್ಲ. ಐ ಆಮ್ ವೆರಿ ಸಾರಿ ಟು ಸೇ, ರೈಲ್ವೆ ಆಫೀಸರ್ ಡಸ್ ನಾಟ್ ಹ್ಯಾವ್ minimum etiquette. What is this nonsense? I am Sannora. I am an MLA from 1985. I was a member of parliament. I was a Christian minister. You don't have minimum etiquettes to invite honorable minister. ಇವೆಲ್ಲ ಭಾಳ ಕಲ್ಕೋಬೇಕು ರೈಲ್ವೆ ಆಫೀಸರ್. ಇದು ಭಾಳ ತಪ್ಪಿದೆ. ಅರೆ ವಾಟ್ಸಪ್ಲೇ ಕಳಿಸಿದ್ದೀವಿ. ವಾಟ್ ನಾನ್ಸೆನ್ಸ್ ಇದೆ. They should. ಆಮೇಲೆ ಜನರಲ್ ಮ್ಯಾನೇಜರ್ ಬರಬೇಕಾಗಿತ್ತು ಇಂಥ ಕ್ಯಾರೆಕ್ಟರ್. What is doing? This is one of the very important things. I have so many things I have to discuss with the general manager. ಅದಕ್ಕೆ whatever happened is happened. ಅದಕ್ಕೆ ಇದರ ರೆಕಾರ್ಡ್ ಸರಿ ಮಾಡ್ಕೋಬೇಕು ನೀವು. ಅದರ I think you are DRM, I think. You have to extend the etiquette. You have to learn this. We are not small people. ಅದಕ್ಕೆ ಇದು ಆಗಬಾರ್ದು ಮುಂದೆ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ನನ್ನ ಆಸೆ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಕರೆಸಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳಿಂದ ಪತ್ರನೂ ಬರೆಸಿದ್ದೆ. ಯಲಬುರ್ಗಾದಲ್ಲಿ ಮಾಡೋಣ ಅಂತ ಹೇಳಿ ವೈಷ್ಣವಿ ಅವರಿಗೆ, ಸೋಮಣ್ಣವ್ರಿಗೂ ಕಾಪಿ ಹಾಕಿದ್ದೆ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಕಾರ್ಯಕ್ರಮಕ್ಕೆ ಕರೀಲೇಬೇಕು ಅಂತ ಹೇಳಿದ್ವಿ. ಆದರೆ ಬೇರೆ ಬೇರೆ ಕಾರಣಗಳಿಗಾಗಿ ನೀವು ಮುಖ್ಯಮಂತ್ರಿಗಳನ್ನ ಕರೆಯಕ್ಕೆ ಆಗಿಲ್ಲ. ಆದ್ರೆ ನಿಮ್ಮ ಕಷ್ಟನೂ ನನಗೆ ಗೊತ್ತಿದೆ. ಐ ಕ್ಯಾನ್ ಡಿಸ್ಕಸ್ ಓಪನ್ಲಿ. ಆದ್ರೆ ನಿಮ್ಗೆ ಥ್ಯಾಂಕ್ಸ್ ಹೇಳ್ತೇನೆ ಸೋಮಣ್ಣ. ಇಲ್ಲೂ ನೀವು ಇದರ ಕಟ್ ಮಾಡಿಬಿಡ್ತೀರಿ. ನಿಮ್ಮ ಸರ್ಕಾರದಲ್ಲಿ ನನಗೆ ಗೊತ್ತಿದೆ ನಿಮ್ಮ ಸಮಸ್ಯೆ ಏನಂದ್ರೆ ಅದು ಖರ್ಚುವಲ್ಲ ಅಂತ ಹೇಳಿ ಎಲ್ಲ ಮಾಡಿ ಹೋಗಿಬಿಡ್ತೀವಿ. ಆದರೆ he took special permission from the Ministry of Railway to ಏನಾಗಿದೆ ಇಲ್ಲ ಮಾಡಿಬಿಡ್ತಾರಲ್ಲ ಇವಾಗ. ಅದಕ್ಕೆ ಅವ್ರಿಗೆ ಗೊತ್ತಿದೆ. ಹೀಗಾಗಿ ಮುಖ್ಯಮಂತ್ರಿಗಳನ್ನ ಕರೆದಿದ್ರೆ ಬಹಳ ಚೆನ್ನಾಗಿ ಆಗ್ತಿತ್ತು. ಈ ಎಲ್ಲ ಸಮಸ್ಯೆಗಳು ಪಾಪ ಸೋಮಣ್ಣನಿಗೆ ಸಮಸ್ಯೆ ಇದೆ. ಹೀಗಾಗಿ ಅವ್ರು ಕರೀಲಿಕ್ಕೆ ಆಗಿಲ್ಲ. ಮೊನ್ನೆ ಸೋಮಣ್ಣವರೇ ಮುಖ್ಯಮಂತ್ರಿ ಮಾತಾಡಿ ಹೇಳಿದ್ರಿಂದ ಮುಖ್ಯಮಂತ್ರಿಗಳಿಗೂ ಖುಷಿಯಾಗಿದೆ. ನನಗೂ ತಂಗಡಿಗೆ ಹೇಳಿದ್ರೆ ಇಲ್ಲಪ್ಪ ಹೋಗು ಸೋಮಣ್ಣ ಇದನ್ನು ಮಾಡ್ತಾರೆ ಅಂತ. ಯಾಕೆ ನಾನು ಚೀಫ್ ಮಿನಿಸ್ಟರ್ ಕರಿಬೇಕಂತ ಹೇಳ್ತಾರೆ ಅಂದರೆ he will address the problem of the railway. ಹಣ ಎಷ್ಟು ಕೊಡಬೇಕು, ಏನು ಮಾಡಬೇಕು ಅಂತ ನಾವು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಲಿಕ್ಕೆ ಆಗ್ತಾರೆ. ಅವರು ಕರೆದ್ರೆ ಅವರು ಖುಷಿ ಪಡೋರು. ಬಿಕಾಸ್ ಐ ಹ್ಯಾವ್ ಟು ಪೇ 50% ಫ್ರಮ್ ದ ಸ್ಟೇಟ್ ಗೌರ್ಮೆಂಟ್. ಅವ್ರನ್ನ ಕರೆದ್ರೆ ಭಾಳ ಚೆನ್ನಾಗಿ ಆಗಬೇಕು. ಆದರೂ ಕೂಡ ಇವತ್ತು ನಾನು ಮುಖ್ಯಮಂತ್ರಿಗಳಿಗೆ ಹೇಳ್ತೇನೆ, ಸರ್ ಈಗೆಲ್ಲ ಆಗಿದೆ, ಅದಕ್ಕೆ ನೀವು ಇಷ್ಟು ಹಣ ಕೊಟ್ಟಿದ್ದೀರಿ, 50% ಹಣ ಕೊಟ್ಟಿದ್ದೀರಿ ಮತ್ತು ಭೂಮಿ ಕೊಟ್ಟಿದ್ದೀರಿ. ನಾವು ನಿಮಗೆ ಅಭಿನಂದಿಸ್ತೇವೆ, ಖರ್ಗೆ ಅವ್ರನ್ನ ಅಭಿನಂದಿಸ್ತೇವೆ, ಸೋಮಣ್ಣವ್ರನ್ನ ಅಭಿನಂದಿಸ್ತೇವೆ. ಒಟ್ಟಾರೆ ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕದಲ್ಲಿ ಹೆಚ್ಚು ರೈಲ್ವೆ ಮಾರ್ಗಗಳು ತ್ವರಿತವಾಗಿ ಪ್ರಾರಂಭ ಆಗಲಿ ಅಂತ ಹೇಳಿ ನಾನು ಆಶಿಸಿ ಇವತ್ತಿನ ಈ ತಲಕಲ್ವಾಡಿ ಫಸ್ಟ್ ರೈಲ್ವೆ ನಾಳೆ ಬೆಳಗ್ಗೆ 7 ಗಂಟೆಗೆ ಪ್ರತಿನಿತ್ಯ ಹೊರಡುತ್ತದೆ ಅಂತ ಹೇಳಿದ್ದಾರೆ ರೈಲ್ವೆ ಆಫೀಸರ್ಸ್. ಪ್ರತಿ ದಿವಸ 7 o'clock ಡಿಪಾರ್ಚರ್, 10:30 ಅರೈವಲ್ ಅಟ್ ಹುಬ್ಳಿ, ಡ್ಯೂರಿಂಗ್ ಡಿಪಾರ್ಚರ್ ಅಂಡ್ ಮಾಡ್ತಾರೆ. ಎಲ್ಲ ಫೆಸಿಲಿಟಿಗಳನ್ನು ಮಾಡಿ. ದೇರ್ ಆರ್ ಸಮ್ ಪ್ರಾಬ್ಲಮ್ಸ್ ವಿತ್ ರೈಲ್ವೆ stations here in Yelburga, Kukunu, Talkal, Kuski. That has to be, we have to discuss. ಅದಕ್ಕೆ ನಮ್ಮ ಜನರಲ್ ಮ್ಯಾನೇಜರು ಒಂದು ದಿವಸ ಮೀಟಿಂಗ್ ಕರೀತೇನೆ. ಐ ವಿಲ್ ಕಾಲ್ ಎ ಮೀಟಿಂಗ್ ಆಫ್ GM along with MP Patil. What are the problems? So, Minali, you have to tell Madhu that he has to attend next meeting. What are the problems he has to address? ಅದಕ್ಕೆ ನೀವೆಲ್ಲ ಬರಬೇಕು. ಸೋಮಣ್ಣವರು ಕೂಡ ಡೈರೆಕ್ಷನ್ ಕೊಡಬೇಕಂತ ಹೇಳಿ ಇವತ್ತಿನ ದಿವಸ ಸೋಮಣ್ಣವರು ಇಲ್ಲಿಗೆ ಬಂದು ಅವರಿಗೆ ಪ್ರೀತಿಯಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರೆ. ಸೋಮಣ್ಣ ನಮಗೇನು ಮಿನಿಟ್ರು BJP ಮಂಚ ಅವೆಲ್ಲ ಅನ್ಸೋದೇ ಇಲ್ಲ. ಸೋಮಣ್ಣ ಇಸ್ ಅವರ್ ಮ್ಯಾನ್. ಅವೆಲ್ಲ ಸಾಧಿ ಪಂಗಡ ಎಲ್ಲ we are all together. We are happy ಸೋಮಣ್ಣ. ಇನ್ನೊಂದಿಷ್ಟು ಸ್ವಲ್ಪ ಒಳ್ಳೆ ಕೆಲಸ ಮಾಡಿ ಅಂತ ಹೇಳಿ ಮಾತಾಡ್ತೇನೆ.